ಕೃಷಿ ಇಲಾಖೆಯಿಂದ ಶ್ರೇಷ್ಠ ಕೃಷಿ ಹೈನುಗಾರ ಪ್ರಶಸ್ತಿ ಕೊಟ್ಟಿದ್ದಾರೆ. ಮೇಳದಲ್ಲಿ ಜಾನುವಾರು ಪ್ರದರ್ಶನ ಆಯ್ತು, ಅದರಲ್ಲಿ HF ಅಲ್ಲಿ ಚಾಂಪಿಯನ್ ಬಂದ ಪ್ರಶಸ್ತಿ. ಇವಳು ಕಲ್ಯಾಣಿ ಕಲ್ಯಾಣಿ ಈಗ 10 ಕರು ಆದ್ರೂ ನೋಡಿ ಹೇಗೆ ಉಂಟು ನೋಡಿ. ಕೆಲವರು ಕಲರ್ ಅಂದ್ರೆ ವೈಟ್ ಬ್ಲಾಕ್ ಇದ್ರೆ ಅದು HF ಹಾಲು ಬರುವಂತ ದನ ಅಂತ ಇಲ್ಲ, ಅದರಲ್ಲಿ ತುಂಬಾ HF ಅಲ್ಲಿ ತುಂಬಾ ಬ್ರೀಡ್ ಉಂಟು. ಇದಕ್ಕೆ 34 ಲೀಟರ್ ಹಾಲು ಉಂಟು. ನೋಡುವಾಗ ಇದು ಒಂದೇ ಲೆಕ್ಕ ಕಾಣ್ತದೆ, ಇದಕ್ಕೆ ಒಂದು 23 ಲೀಟರ್ ಜಾಸ್ತಿ ಅಂದ್ರೆ ಅದಕ್ಕೆ ಜಾಸ್ತಿ ಹಾಲು ಬರ್ತದೆ. ವೀಕ್ಷಕರೇ ನಮಸ್ಕಾರ. ದೃಷ್ಟಿ ಮಾಧ್ಯಮದ ಮತ್ತೊಂದು ಸಂಚಿಕೆಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಕೀರ್ತಿ ಸುಬ್ರಹ್ಮಣ್ಯ. ಹೈನುಗಾರಿಕೆಯಲ್ಲಿ ತುಂಬಾ ಜನ ತೊಡಗಿಸಿಕೊಂಡಿರ್ತಾರೆ ಇತ್ತೀಚಿನ ದಿನಗಳಲ್ಲಿ. ಆದ್ರೆ ಯಶಸ್ವಿ ಜೀವನವನ್ನ ಯಾರು ಕೂಡ ಅಷ್ಟರ ಮಟ್ಟಿಗೆ ಮಾಡಿರೋದಿಲ್ಲ. ಕೇವಲ 5 ಹಸುಗಳಲ್ಲಿ ಹೈನುಗಾರಿಕೆಯಲ್ಲಿ ಸಾಧನೆ ಮಾಡಿರುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ನಿಮ್ಮ ಮುಂದೆ ಪರಿಚಯಿಸ್ಲಿಕ್ಕಿದ್ದೇವೆ. ಸೊ ಅವರ ಪರಿಚಯವನ್ನ ಮಾಡ್ಕೊಂಡು ಬರೋಣ ಬನ್ನಿ. ವೀಕ್ಷಕರೇ ನಮಸ್ಕಾರ. ನಾವು ಈ ದಿನ ಹೈನುಗಾರಿಕೆಯಲ್ಲಿ ಸಾಧನೆಗೈದಿರುವಂತಹ ಒಬ್ಬ ವ್ಯಕ್ತಿಯ ಬಳಿ ಇದ್ದೇವೆ. ಸೊ ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಲಭಿಸಿದೆ. ಇವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳ್ಕೊಂಡು ಬರೋಣ, ಹಾಗೇನೆ ಹೈನುಗಾರಿಕೆಯ ಒಂದಿಷ್ಟು ವಿಚಾರಗಳನ್ನ ನಾವಿವತ್ತು ತಿಳ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಪರಿಚಯವನ್ನ ನಮ್ಮ ವೀಕ್ಷಕ ಮಿತ್ರರಿಗೆ ಮಾಡಿಕೊಡ್ಬೇಕು. ಶಿವರಾಮ ಅಂತ, ಚಾಮತಾಡ್ ಕೆಲ್ಮೂರು ಗ್ರಾಮ, ಕಡಬ ತಾಲೂಕು. ಏನ್ ಮಾಡ್ತಿದ್ದೀರಾ ಪ್ರಸ್ತುತ? ಈಗ ನಾನು ಹೈನುಗಾರಿಕೆ ಮತ್ತೆ ಕೃಷಿ, ತೋಟ ಕೃಷಿ, ಅಡಿಕೆ ತೋಟ. ವಿದ್ಯಾಭ್ಯಾಸ ಎಲ್ಲ ಎಷ್ಟು? ಅದು SSLC ತನಕ ಮಾತ್ರ. ಡ್ರಾಪ್ ಔಟ್. ಇವಾಗ ನಾವು ನಿಮ್ಮನ್ನ ಮಾತಾಡಿಸ್ಲಿಕ್ಕೆ ಬಂದಿರುವಂತ ವಿಷಯ ಹೈನುಗಾರಿಕೆ. ಹೈನುಗಾರಿಕೆ ಹೇಗೆ ನೀವು ಸ್ಟಾರ್ಟ್ ಮಾಡಿದ್ರಿ ಅಂತ? ನಾನಂದ್ರೆ ಶಾಲೆ ಬಿಟ್ಟ ಮೇಲೆ ನಮ್ಗೆ ಗದ್ದೆ ಎಲ್ಲ ಇತ್ತು, ಕೋಣಗಲ್ಲೆಲ್ಲ ಇತ್ತು, ಅದರ ಒಡನಾಟವರಿ ಅದರಲ್ಲಿ ಇದ್ದು ಮತ್ತೆ ಕೃಷಿ ಮಾಡ್ತಾ ಮಾಡ್ತಾ ಮತ್ತೆ ದನಗಳೆಲ್ಲ ಇತ್ತು. ಒಂದು 25 ವರ್ಷದಿಂದ ಹಾಲಾಗ್ತಿದ್ದೇವೆ ಡೈರಿಗೆ. ಮತ್ತೆ ನಾನೊಂದು 15 ವರ್ಷದಿಂದ ಸ್ವತಃ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ. ಎಮ್ಮೆದಿಂದ ಸ್ಟಾರ್ಟ್ ಮಾಡಿದ್ವಿ. ಎಮ್ಮೆಯಿಂದ ಹೈನುಗಾರಿಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ, ಪ್ರಸ್ತುತ ಎಷ್ಟು ಹಸುಗಳಿದೆ? ನಾನು 2 ಎಮ್ಮೆಯಿಂದ ಸ್ಟಾರ್ಟ್ ಮಾಡಿದ್ದು. ಒಂದು 3 ವರ್ಷ ಎಮ್ಮೆ ಇತ್ತು, ಮತ್ತೆ ಎಮ್ಮೆ ಸೇಲ್ ಮಾಡಿ HF ಹಸುಗಳನ್ನು ಸ್ಟಾರ್ಟ್ ಮಾಡಿದ್ವಿ. 2 HF. ಎಷ್ಟು ಸಾಕಿದ್ರಿ ಇಲ್ಲಿವರೆಗೆ? ಈಗ ನಾನಂದ್ರೆ ಒಂದು 11 ಹಸುವರೆಗೆ ಸಾಕಿದ್ದೇನೆ. ಈಗ ಒಂದು ದೊಡ್ಡ 6 ಹಸು, ಒಂದು 3 ಗಡಸುಗಳು ಉಂಟು ಈಗ. ಅಂದ್ರೆ ನಾನು ಹಾಲು ಕರೆಯುವಂತ ದನ 5 ಇಟ್ಟುಕೊಳ್ಳುವುದು, ಅದಕ್ಕಿಂತ ಜಾಸ್ತಿ ಇಲ್ಲ. ಏನು ಮೇಂಟೆನೆನ್ಸ್ ಕಷ್ಟ ಆಗ್ತದೆ ಅಂತಲ್ಲ, ಅಷ್ಟು ಸಾಕ ಅಂತ. ಎಷ್ಟು ಬಗೆಯ ತಳಿ ಉಂಟು? ನನ್ನಲ್ಲಿ HF ಇರೋದು ಜಾಸ್ತಿ. HF ಅಲ್ಲಿ AHF, GHF ಅದೇ ತಳಿಗಳು ಜಾಸ್ತಿ ಇರುದು. ಅದ್ರಂದ್ರೆ ನಾನು ಯಾವ್ದು ಜಾಸ್ತಿ ಹಾಲು ಉಂಟು ಅದರೇ ಲೈನ್ ಅನ್ನು ತರುದು, ಜಾಸ್ತಿ ಹಾಲು ಅದರ ಬ್ರೀಡ್ ಇಂಪ್ರೂವ್ಮೆಂಟ್ ಮಾಡುದು, ಹಾಗೆ ಅದಕ್ಕೆ ಜಾಸ್ತಿ ಹಾಲು ಬರ್ತದೆ. ಹೇಗೆ ಮೇಂಟೆನೆನ್ಸ್ ಎಲ್ಲ ಕಷ್ಟ ಆಗೋದಿಲ್ವಾ? ಇಲ್ಲ, ಹಾಗೇನಿಲ್ಲ. ಲೇಬರ್ಸ್ ಎಲ್ಲ ಏನಾದ್ರು? ಇಲ್ಲ, ನಾವೇ ಗಂಡ ಹೆಂಡತಿ ನಾವೇ ಮಾಡುದು. ಫುಡ್ ಎಲ್ಲ ಹೇಗೆ? ನಾವು ಬೆಳಿಗ್ಗೆ ಒಂದು 4:15ಗೆ ಎದ್ದು ಸ್ಟಾರ್ಟ್ ಮಾಡ್ತೇವೆ. ಸೆಕೆಂಡ್ ಎಲ್ಲ ತೆಗೆದು ದನವನ್ನು ಶಾಂಪು ಹಾಕಿ ಸ್ನಾನ ಮಾಡಿಸಿ ಮತ್ತೆ ಹಾಲು ಕರೆಯುವುದು. ಹಾಲೆಲ್ಲ ಕರೆದ ಮೇಲೆ ಫುಡ್ ಎಲ್ಲ ಅದಕ್ಕೆ ಹಿಂಡಿ ಬೇಕಾದ ಹಿಂಡಿ ಎಲ್ಲ ಹಾಕಿ ಒಂದು 6:30 ಆಗುವಾಗ ಹುಲ್ಲು ಹಾಕ್ತೇವೆ ನಾವು. 6:30ಯಿಂದ ಒಂದು 8:30 ತನಕ ಹುಲ್ಲು ಫುಲ್ ಅದಕ್ಕೆ ಬೇಕಷ್ಟು ಕೊಡುದು. ಮತ್ತೆ 8:30 ಅದನ್ನೆಲ್ಲ ತೊಳೆದು ಅದಕ್ಕೆ ನೀರೆಲ್ಲ ಬಿಟ್ಟು ಫ್ಯಾನ್ ಹಾಕಿ ಬಿಟ್ರೆ ಮತ್ತೆ 3:30 ತನಕ ಏನಿಲ್ಲ, ಅದಕ್ಕೆ ಆರಾಮದು. ಹಾಗೆ ಮತ್ತೆ 3:30 ನಂತರ ಸ್ಟಾರ್ಟ್ ಮಾಡುದು ವಾಪಸ್. ದಿನಕ್ಕೆ ಎಷ್ಟು ಹಾಲನ್ನ? ಒಂದು 85ರಿಂದ 90 ಲೀಟರ್. 5 ಹಸುಗಳಿಂದ? 5 ಹಸು ಅಷ್ಟೇ, ನನ್ನ ಅವರೇಜ್ ಅಷ್ಟೇ. ಒಂದು 100 ಲೀಟರ್ ಅಂದಾಜು. 100 ಲೀಟರ್ ಚಿಲ್ಲರೆ ಬರ್ತದೆ. ಕರುಗಳಿಗೆಲ್ಲ ಕೊಟ್ಟು ಒಂದು 100 ಲೀಟರ್ ಮೇಂಟೆನ್ಸ್, ಒಂದು 90 ಲೀಟರ್ ಮೇಂಟೆನ್ಸ್. ಅಂದ್ರೆ ತಿಂಗಳಿಗೆ ಎಷ್ಟೊಂದು ಆದಾಯ ಬರುದು ಏನಾದ್ರು ಇದೆಯಾ? ಆದಾಯ ತಿಂಗಳ ಲೆಕ್ಕ ಹಾಕಿದ್ರೆ ಒಂದು 90 ಲೀಟರ್ ಹೋದ್ರೆ 1,05,000 ಇನ್ಕಮ್ ಬರ್ತದೆ. ಮತ್ತೆ ಸಬ್ಸಿಡಿ ಒಂದು 12-13 ಅಂತ ಇರುವಾಗ ಒಂದು 15 ತಿಂಗಳಿಗೆ ಸಬ್ಸಿಡಿ ಬರ್ತದೆ. ಸಬ್ಸಿಡಿ ತಿಂಗಳು ಬರ್ತದೆ, ಅದು ಲೆಕ್ಕ ಹಾಕಿದ್ರೆ. ಮತ್ತೆ ಅದರಲ್ಲಿ ಖರ್ಚು ಹೋಗ್ಬೇಕು. ಈಗ 1,15,000 ನಮ್ಗೆ ಇನ್ಕಮ್ ಬಂದ್ರೆ ನನ್ನ ಲೆಕ್ಕದಲ್ಲಿ ಅದೆಲ್ಲ ಖರ್ಚು ಹೋಗಿ ಒಂದು 40,000 ಮಾತ್ರ ಉಳಿಕೆ. 40-45.
ಹಾಗಾಗಿ ಅದು ವರ್ಷ ಮೇಂಟೈನ್ ಮಾಡುವಾಗ ವ್ಯತ್ಯಾಸ ಬರ್ತದೆ. ಕೆಲವು ಟೈಮ್ ಅಲ್ಲಿ 10,000 ಲಾಭ ಬರ್ತದೆ, ಹಾ ನಷ್ಟವೂ ಬರ್ತದೆ. ಕೆಲವು ಸಲ 45,000 ಲಾಭ ಬರ್ತದೆ. ಹಾಗೆ ಈಗ ಒಂದು ವರ್ಷ ಲೆಕ್ಕಾಚಾರ, ನಾನು ಒಂದು ವರ್ಷದಲ್ಲಿ ಲೆಕ್ಕಾಚಾರ ಹಾಕುದು. ಎಲ್ಲ ಗೊಬ್ಬರ ಸೇಲ್ ಮಾಡಿ ವರ್ಷಕ್ಕೆ ಒಂದು ಹಸು ಸೇಲ್ ಮಾಡ್ತೇನೆ ನಾನು. ಹಾಗೆ ಲೆಕ್ಕ ಹಾಕುವಾಗ ಒಂದು 3 ಲಕ್ಷದಿಂದ 4-4.5 ಲಕ್ಷವರೆಗೆ ಲಾಭ ಬರ್ತದೆ. ಇವಾಗ ಹೇಳಿದ್ರೆ ಗೊಬ್ಬರವನ್ನ ನಾನು ಸೇಲ್ ಮಾಡ್ತೇನೆ ಅಂತ, ಇಲ್ಲಿ ತನಕ ನೀವು ತುಂಬಾ ಸರ್ತಿ ಸೇಲ್ ಮಾಡಿದೀರಾ ಅಥವಾ ನೀವೇ ತೋಟಕ್ಕೆ ಉಪಯೋಗ ಮಾಡ್ತೀರಾ? ತೋಟಕ್ಕೆ ಎಷ್ಟು ಬೇಕು ಅಷ್ಟು ತೋಟಕ್ಕೆ ಹಾಕಿ ಬಾಕಿದು ಸೇಲ್ ಮಾಡ್ತೇನೆ. ವರ್ಷಕ್ಕೆ ಸಾಮಾನ್ಯ ಒಂದು 80-90 ಸಾವಿರದ್ದು ಗೊಬ್ಬರ ಸೇಲ್ ಮಾಡ್ತೇನೆ. ಸರ್, ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಕೊಡಿ. ಅಂದ್ರೆ ನಿಮ್ಗೆ ಫ್ಯಾಮಿಲಿ ಸಪೋರ್ಟ್ ಇದೆಯಾ ಈ ಹೈನುಗಾರಿಕೆಗೆ? ಫ್ಯಾಮಿಲಿ ಬಗ್ಗೆ ತುಂಬಾ ಸಪೋರ್ಟ್ ಉಂಟು. ನನ್ನ ಮಿಸ್ಸಸ್ ಅವಳು ತುಂಬಾ ಸಪೋರ್ಟ್ ಮಾಡ್ತಾಳೆ. ನಾನು ಇಲ್ಲದಿದ್ರು ಅವಳೇ ಮೇಂಟೈನ್ ಮಾಡ್ತಾಳೆ. ಹೌದಾ? ನಿಮಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ ಅಂತ ಮಾಹಿತಿ ಇದೆ. ಸೊ ಅದನ್ನ ನೀವು ತೋರಿಸಬಹುದಾ ನಮ್ಮ ವೀಕ್ಷಕ? ಖಂಡಿತ. ಓಕೆ. ಇದು 2011ರಲ್ಲಿ ಎಮ್ಮೆ ಇತ್ತು. ಅದು ಬೆಳ್ಳಿ ಹಬ್ಬದ ಬೆಳ್ಳಿ ಹಬ್ಬದು. ಅದರಲ್ಲಿ ಚಾಂಪಿಯನ್ ಬಂದ ಪ್ರಶಸ್ತಿ. ಮತ್ತೆ ಇದು 2014ರಲ್ಲಿ ಸುಳ್ಯ ತಾಲೂಕಿನ ಕೃಷಿ ಮೇಳದಲ್ಲಿ ಜಾನುವಾರು ಪ್ರದರ್ಶನ ಆಯ್ತು. ಅದರಲ್ಲಿ HF ಅಲ್ಲಿ ಚಾಂಪಿಯನ್ ಬಂದ ಪ್ರಶಸ್ತಿ. ಮತ್ತೆ ಇದು 2015ರಲ್ಲಿ KMF ಒಕ್ಕೂಟದಿಂದ ಉತ್ತಮ ಹೈನುಗಾರ ಪ್ರಶಸ್ತಿ ಕೊಟ್ಟದ್ದು. ಮತ್ತೆ 2016ರಲ್ಲಿ ಕೃಷಿ ಇಲಾಖೆಯಿಂದ ಶ್ರೇಷ್ಠ ಕೃಷಿ ಹೈನುಗಾರ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದೇ ಕರ್ನಾಟಕ ರಾಜ್ಯದ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ? ದಕ್ಷಿಣ ಕನ್ನಡ ಜಿಲ್ಲೆದ. ಮತ್ತೆ 2023ರಲ್ಲಿ ಅತ್ಯುತ್ತಮ ಹೈನುಗಾರ ಪ್ರಶಸ್ತಿ KMF ಇಂದ ಕೊಟ್ಟಿದ್ದಾರೆ. ಮತ್ತೆ 2024ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಳ್ಯ ತಾಲೂಕಲ್ಲಿ ಹಾಲು ಕರೆಯುವ ಸ್ಪರ್ಧೆ ಪ್ರಥಮ ಬಾರಿ ಮಾಡಿದ್ದು. ಅದರಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ನನ್ನ ಹಸುವೆ ಬಂದದ್ದು. ಫಸ್ಟ್ 32 ಲೀಟರ್ ಮತ್ತು ಸೆಕೆಂಡ್ 26 ಲೀಟರ್ ಹಾಲು ಬಂದಿದೆ. ಹಾಲು ಕರೆಯುವ ಸ್ಪರ್ಧೆ ಅಂತ ಎಷ್ಟು ಲೀಟರ್ ಹಾಲು? ಎಷ್ಟು ಲೀಟರ್ ಬರ್ತದೆ ಹಾಲು ಅಂತ ಅದು ಇಲ್ಲಿಯ ಡಾಕ್ಟರ್ಗಳು ಬಂದೆಲ್ಲ ನೋಡಿ 2 ಸಲ ಬಂದು ನೋಡಿ ಅವರೇ ಆಯ್ಕೆ ಮಾಡುದು. ಅದರಲ್ಲಿ ಗೋಲ್ಡನ್ ಮೆಡಲ್ ಫಸ್ಟ್ ಮತ್ತು ಗೋಲ್ಡನ್ ಮೆಡಲ್ 2 ದನಗೆ ಸೆಕೆಂಡ್ ಬಂದಿದೆ. ಮತ್ತೆ 2025ರಲ್ಲಿ ಕಡಬ ತಾಲೂಕಲ್ಲಿ ಮಾಡಿದ್ದಾರೆ ಸ್ಪರ್ಧೆ. ಅದರಲ್ಲಿ ಫಸ್ಟ್ ಬಂದಿದೆ. ಅದರಲ್ಲಿ ಗೋಲ್ಡನ್ ಮೆಡಲ್. ಅದರಲ್ಲಿ 28 ಲೀಟರ್ ಬಂದದ್ದು. ಇದೆಲ್ಲ ನಿಮ್ಮ ಪ್ರಶಸ್ತಿ. ನಂದಿನಿದ್ದದು ಯಾವುದು? ಇದೆಲ್ಲ ಅದು KMF ಇಂದ ಇದೆಲ್ಲ ಪ್ರಶಸ್ತಿಗಳು ಡೈರಿಯಿಂದೆಲ್ಲ ಸನ್ಮಾನ ತುಂಬಾ ಕಡೆ ಆಗಿದೆ. ಒಂದು 14 ಕಡೆ ಸನ್ಮಾನ ಮಾಡಿದ್ದಾರೆ. ಸರ್, ನೀವು ಎಮ್ಮೆ ಸಾಕ್ತಿದ್ರಿ ಫಸ್ಟ್ ಅಂತ ಹೇಳಿದ್ರಿ, ಇದಾ? ಹೌದು. ಅದೊಂದು 15 ವರ್ಷ ಆಯ್ತು. ಅದಕ್ಕೆ 15-14 ವರ್ಷ ಆಯ್ತು. ಒಳ್ಳೆ ಎಮ್ಮೆ ಅದು. ಒಂದು 13 ಲೀಟರ್ ಹಾಲು ಆಗಲೇ ಸಿಕ್ತಿತ್ತು ಅದಕ್ಕೆ. ಮನೆಯಲ್ಲ ಯೂಸ್ ಮಾಡ್ತಿದ್ರು? ಹೌದು. ಅಲ್ಲ, ಡೈರಿಗೆ ಸೇಲ್ ಮಾಡ್ತಿದ್ದೆ. ಅದನ್ನು ಸೇಲ್ ಮಾಡ್ಬೋದು. ಎಮ್ಮೆ ಹಾಲುಗೆ ಭಯಂಕರ ಕ್ವಾಲಿಟಿ, ಫ್ಯಾಟ್ ಎಲ್ಲ ಜಾಸ್ತಿ ಬರ್ತದೆ. ನಿಮಗೆ ಇಷ್ಟೆಲ್ಲ ಪ್ರಶಸ್ತಿಗಳು ಲಭಿಸ್ಲಿಕ್ಕೆ ನಿಮ್ಮ ಹಸುಗಳೇ ಕಾರಣ. ಖಂಡಿತ. ಸೊ ಆ ಹಸುಗಳನ್ನ ನಮ್ಮ ವೀಕ್ಷಕ ಮಿತ್ರರಿಗೆ ತೋರಿಸ್ಬೇಕು, ಹಾಗೇನೆ ಅಲ್ಲಿಯ ಮಾಹಿತಿಯನ್ನ ನೀಡಬೇಕು, ಹಾಗೆ ಹೈನುಗಾರಿಕೆಯ ಮಾಹಿತಿಯನ್ನ ಕೂಡ ನೀಡಬೇಕು ನಮ್ಮ ವೀಕ್ಷಕರಿಗೆ. ಈ ದನದ ಕೊಟ್ಟಿಗೆ ತುಂಬಾ ನೀಟಾಗಿ ಇಟ್ಕೊಂಡಿದ್ದೀರಾ, ಹೇಗೆ ಮೇಂಟೆನೆನ್ಸ್ ಮಾಡ್ತೀರಾ? ಮೇಂಟೆನೆನ್ಸ್ ಏನಿಲ್ಲ, ಅದನ್ನು ಕ್ಲೀನ್ ಇಟ್ರೆ ಅದು ಅಟ್ಟಿ ಕೂಡ ಕ್ಲೀನ್ ಇರ್ತದೆ. ಈಗ ನಾವು ಮನೆಯನ್ನು ಹೇಗೆ ಕ್ಲೀನ್ ಇರ್ತೇವೆ ಹಾಗೆಲ್ಲ ಇರೋದು. ಅದು ದನಗಳು ಕ್ಲೀನ್ ಇದ್ರೆ ಅಟ್ಟಿ ಕೂಡ ಕ್ಲೀನ್ ಇರ್ತದೆ. ಅದು ವಾರಕ್ಕೆ ಒಮ್ಮೆ ಎಲ್ಲ ಶಾಂಪು ಎಲ್ಲ ಹಾಕಿ ಎಲ್ಲ ಕ್ಲೀನ್ ಮಾಡ್ತೇವೆ ನಾವು. ಇದನ್ನೆಲ್ಲ ಉಜ್ಜಿ ಮತ್ತೆ ಫ್ಯಾನ್ ಎಲ್ಲ ಇದ್ದ ಕಾರಣ ಅದು ಹಸುಗಳು ಎಷ್ಟು ನೀಟಾಗಿ ಇರ್ತದೆ. ಎಷ್ಟು ಖರ್ಚು ಮಾಡಿದ್ದೀರಿ ಈ ಕೊಟ್ಟಿಗೆಗೆಲ್ಲ? ಈ ಕೊಟ್ಟಿಗೆಗೆ ಇದೊಂದು 7 ವರ್ಷ ಆಯ್ತು. ಆಗ ಒಂದು 6.5 ಲಕ್ಷ ಆಗಿದೆ. 6.5 ಲಕ್ಷ ಆಗಿದೆ ಇದಕ್ಕೆ. ಅದೊಂದು ಇರ್ಲಿ, ಇದೊಂದು 5 ದನಕ್ಕೆ ಅಂತ ಮಾಡಿದ್ವಿ. ಫ್ಯಾನ್ ಜೊತೆ ಸ್ಪ್ರಿಂಗ್
ಟೈಪ್ ಇದೇನೋ ಹಾಕಿದ್ದೀರಿ ಹೌದು, ಏನೋ ಅದು ಸ್ಪ್ರಿಂಕ್ಲರ್ ಆಗಿ ನೀರು ಬೇಸಿಗೆಗಾಲದಲ್ಲಿ? ಬೇಸಿಗೆಗಳಲ್ಲಿ ನೀರು ಸ್ಪ್ರೇ ಆಗ್ತದೆ. ಹಾ, ಫ್ಯಾನ್ ಹಾಕುವಾಗ ಅದನ್ನು ನೀರು ಫುಲ್ ಸ್ಪ್ರೇ ಆಗ್ತದೆ, ತಂಪಾಗ್ತದೆ ಅದಕ್ಕೆ. ತಂಪಾಗ್ತದೆ, ಹಾಗೆ ಹೌದು. ತುಂಬಾ ಸೆಕೆ ಇದ್ದ ಟೈಮ್ ಅಲ್ಲಿ ಎಲ್ಲ ಒಮ್ಮೊಮ್ಮೆ ಕರೆಂಟ್ ಇರುವುದಿಲ್ಲ. ಕರೆಂಟ್ ಇಲ್ಲದಾಗ ಅದನ್ನು ಬಿಟ್ರೆ ಅದು ತಂಪಾಗ್ತದೆ. ಹೌದು. ನಮ್ಮ ಲೋಕಲ್ ದನಗಳಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಹೌದು, ಇರ್ತದಲ್ಲ? ಇದಕ್ಕೆಲ್ಲ ಫ್ಯಾನ್ ಇಲ್ಲದಿದ್ರೆ ಆಗುದೇ ಆಗುದೇ ಇಲ್ಲ. ತುಂಬಾ ಹಾಲು ವ್ಯತ್ಯಾಸ ಆಗ್ತದೆ. ಹಾಲು ವ್ಯತ್ಯಾಸ ವ್ಯತ್ಯಾಸ ಆಗ್ತದೆ, ವೆದರ್ ಚೇಂಜ್ ಆದಾಗೆಲ್ಲ ಆಗ್ತದೆ ಆಗ್ತದೆ. ಇದಕ್ಕೆ ಬೇಗ ಇದರಲ್ಲಿ ದನದಲ್ಲಿ ಇದಕ್ಕೆ ಬೇಗ. ಇದು ಬಂದ್ರೆ ಭಾರಿ ಸ್ಮೂತ್. ನೀವು ಹಾಲನ್ನ ಕೈಯಲ್ಲಿ ಕರಿಯುವಂತದ್ದು ಅಥವಾ ಮಿಷಿನ್ ಮಿಷಿನ್ ಎಲ್ಲಾ ಹಸುಗಳನ್ನ ಮಿಷಿನ್. ನೀವು ಮೊಸರು ಈ ತರ ಎಲ್ಲ ಮಾಡಿ? ಇಲ್ಲ, ಸ್ವಲ್ಪ ಮಜ್ಜಿಗೆ ಮಾಡ್ತೇವೆ ಅಷ್ಟು. ತುಪ್ಪ ಎಲ್ಲ ಸೇಲ್ ಮಾಡಿ? ಇಲ್ಲ, ತುಪ್ಪ ಅಂದ್ರೆ ಇದರ ಅಷ್ಟು ತುಪ್ಪ ಬರುದಿಲ್ಲ, ಇದು ಕಡಿಮೆ ಇರ್ತದೆ. ಅದೊಂದು 3 ತಿಂಗಳ ಕರು ಹಾಕಿದ ನಂತರ ಸರಿ ಆಗ್ತದೆ. ಫ್ಯಾಟ್ ಜಾಸ್ತಿ ಬರ್ಬೇಕಂದ್ರೆ ಎಂತ ಮಾಡ್ಬೇಕು ಅಂತ? ಫ್ಯಾಟ್ ಅದು ಕರು ಹಾಕಿ 3 ತಿಂಗಳ ತನಕ ಏನು ಹಾಕಿದ್ರು ಅದು ಆಗಿ ಅಷ್ಟೇ. ಕ್ಯಾಲ್ಸಿಯಂ ಪೌಡ್ರು, ಸಿರಪ್, ಮತ್ತೆ ಹಾಲೆ ಹೊಡಿ, ಬೈಯುಳ್ಳು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ತದೆ. ಈಗ ಮನುಷ್ಯನಿಗೆ ಹೇಗೆ ಕಾಯಿಲೆ ಬರ್ತದೆ ಹಾಗೇನೆ ದನಗಳಿಗೂ ಏನಾದ್ರು ಸಣ್ಣ ಪುಟ್ಟ ತೊಂದರೆ ಬರ್ತದೆ ಹೆಲ್ತ್ ಅಲ್ಲಿ. ಸೊ ಆಗ ನೀವು ಹೇಗೆ ಡಾಕ್ಟರ್ ಬರ್ತಾರೆ. ನೀವೇನಾದ್ರು ಹಳ್ಳಿ ಮದ್ದು ಮಾಡುದು ಆತರ? ಸಣ್ಣ ಪುಟ್ಟ ಕಾಯಿಲೆ ಏನಾದ್ರು ಸಿಂಪಲ್ ಆಗಿ ಜ್ವರ, ಹೊಟ್ಟೆ ನೋವು, ಕೆಚ್ಚಲ್ ನೋವು ಬಂದ್ರೆ ನಾನೇ ರೆಡಿ ಮಾಡ್ತೇನೆ. ಇಲ್ಲದ್ರೆ ಡಾಕ್ಟರ್ ಬರ್ತಾರೆ. ಕೆಚ್ಚಲ್ ನೋವಿಗೆಲ್ಲ ಏನ್ ಮಾಡ್ಬೋದು? ಕೆಚ್ಚಲ್ ನೋವಿಗೆ ಅಲ್ಲಿ ಮದ್ದು ಅಂದ್ರೆ ಏನಾದ್ರು ಅಲ್ಲಿ ಮದ್ದು ಸೊಪ್ಪೆಲ್ಲ ಇದ್ ಮಾಡಿ ಲೇಪ ಮಾಡುದು. ಮತ್ತೆ ಮೈನ್ ಏನಂದ್ರೆ ಆಗಾಗ 5 ನಿಮಿಷಗೊಮ್ಮೆ ಹಾಲು ತೆಗಿಬೇಕು. ಈಗ ಬರೀ ಲೇಪ ಮಾಡಿದ್ರೆ ಸಾಲದು, ಹಾಲೇ ತೆಗಿಬೇಕು ಎಲ್ಲ. ಒಂದು 1/4 ಗಂಟೆಗ 10 ನಿಮಿಷಗೊಮ್ಮೆ ಕ್ಲೀನ್ ಮಾಡಿದ್ರೆ ಅದು ತನ್ನಿಂದಾನೇ ಸರಿ ಆಗ್ತದೆ. ನಾವು ಹಾಗೆ ಬಿಟ್ರೆ ಅದು ನೋವಾಗ್ತದೆ. ಇನ್ನೀಗ ಕೆಚ್ಚಲ್ ನೋವು ಕೂಡ ತುಂಬಾ ಟೈಪ್ ಬರ್ತದೆ. ಕೆಲವು ಸಿಂಪಲ್ ಅಲ್ಲಿ ಕಡಿಮೆ ಆಗ್ತದೆ, ಕೆಲವು ಇಂಜೆಕ್ಷನ್ ಡಾಕ್ಟ್ರಿ ಬಂದೆ 2-3 ದಿನ ಇಂಜೆಕ್ಷನ್ ಮಾಡುವಂತ ಕೆಚ್ಚಲ್ ನೋವು ಬರ್ತದೆ. ಈಗ ಗೊರಸಿದೆಲ್ಲ ಕೆಲವು ದನಗಳಿಗೆ ಪ್ರಾಬ್ಲಮ್ ಇರ್ತದೆ, ಅದೇನಾದ್ರು ಆಗಿದೆ? ಇಲ್ಲ ಅಂತೇನಿಲ್ಲ. ಇದು ನನ್ನ ಬಾರಿ ಪ್ರೀತಿಯ ಹಸು. ಇದು 2 ಸಲ ಚಾಂಪಿಯನ್ ಬಂದ ಹಸು. ಇದು ಅತಿ ಹೆಚ್ಚು 34 ಲೀಟರ್ ಹಾಲು ಉಂಟು ಇದಕ್ಕೆ ಒಂದು ದಿನದಲ್ಲಿ. ಒಂದು ದಿನದ 2 ಟೈಮ್ ಅಲ್ಲಿ. ಇದು 2 ಹೊತ್ತು ಕೊಡ್ತದ? 2 ಹೊತ್ತು, ಬೆಳಿಗ್ಗೆ ಮತ್ತು ಸಾಯಂಕಾಲ ಹಾಗೆ. ಮತ್ತೆ ಇದೀಗ 5ನೇ ಗಬ್ಬದು. ಹೌದಾ? ದನಗಳಿಗೆ ನಿಮ್ಮ ಪ್ರೀತಿಯ ದನ ಅಲ್ವಾ? ಹೆಸರು ಏನಾದ್ರು ಇಟ್ಟಿರ್ಬೋದು? ಹೆಸರು ಇಟ್ಟಿದ್ದೇನೆ. ಇವಳು ಗೌರಿ. ಗೌರಿ. ಇದು ನಂದಿ. ಇವಳು ಕಲ್ಯಾಣಿ. ಕಲ್ಯಾಣಿ. ಇವಳು ಅದಿತಿ. ಅದಿತಿ. ಇವಳು ಅದಿತಿ. ಕಲ್ಯಾಣಿ. ಇವಳು ಸೌಮ್ಯ. ಹೇಗೆ? ಸೌಮ್ಯ. ಇವಳು ನನ್ನ ಮಗಳು ಅನ್ವಿತಾ ಅಂತ. ಎಲ್ಲ ಕರು ಹಾಕುವಾಗ ಎಲ್ಲ ದನಗಳದ್ದು ಅವಳು ಅವತ್ತಿನ ಡೇಟ್ ಆಫ್ ಎಲ್ಲ ಬರ್ದು ಹೆಸರೆಲ್ಲ ಅವಳು ಇಡುದಕ್ಕೆ. ಇಂತ ಹಸುಗೆ ಇಂತ ಹೆಸರು ಅಂತ ಎಲ್ಲ ದನದ ಡೇಟ್ ಆಫ್ ಎಲ್ಲ ಉಂಟು ಅವಳಿಗೆ. ಎಷ್ಟು ಕರು ಹಾಕಿದೆ, ಯಾವ ದಿನದಲ್ಲಿ ಕರು ಹಾಕಿದೆ ಎಲ್ಲ ಡೇಟ್ ಆಫ್ ಡೈರಿಯಲ್ಲಿ ಬರ್ದಿರ್ತಾಳೆ. ಹೆಸರು ಇಡುದು ಅವ್ರಿಗೆ. ಇದಕ್ಕೆ 10 ಕರು ಆಯ್ತು. 10 ಕರ ನೋಡಿ. ನೆಕ್ಸ್ಟ್ ಎಲ್ಲ ಕರು ಎಲ್ಲ ಹಾಕಿದ್ಮೇಲೆ ಇನ್ನು ಕರು ಹಾಕುದಿಲ್ಲ ಅಂತ ಆದ್ಮೇಲೆ ಎಂತ ಸೇಲ್ ಮಾಡ್ತೀರಾ ಹೇಗೆ, ಅಥವಾ ನೀವೇ ಇಟ್ಕೊಳ್ತೀರಾ? ಅದನ್ನು ಸೇಲ್ ಮಾಡ್ಲಿಕ್ಕಿಲ್ಲ ಅಂತ ಉಂಟು, ನೋಡ್ಬೇಕು. ಇಷ್ಟವರೆಗೆ ನಮಗೆ ಒಂದ್ ಸ್ವಲ್ಪ ಉಪಯೋಗ ಆಗಿದೆ. ಹೌದು. ಈಗ 10 ಕರು ಆದ್ರೂ ನೋಡಿ ಹೇಗೆ ಉಂಟು ನೋಡಿ. ಇದು ಜಾಸ್ತಿ ಉದ್ದ ಅಲ್ವಾ? ಉದ್ದ. ಇದು ಎಚ್.ಎಫ್ ಅಲ್ಲಿ ತುಂಬಾ ಬ್ರೀಡ್ ಉಂಟು ನೋಡಿ. ನೋಡ್ಲಿಕ್ಕೆ ನಿಮ್ಗೆ ಅದು ಎಚ್.ಎಫ್ ಅಲ್ಲಿ ಒಂದೇ ಲೆಕ್ಕ ಕಾಣ್ತದೆ. ಇದು ಬ್ರೀಡ್ ಒಳ್ಳೇದು ನೋಡಿ. ಇದಕ್ಕೆ 34 ಲೀಟರ್ ಹಾಲು ಉಂಟು. ನೋಡುವಾಗ ಇದು ಒಂದೇ ಲೆಕ್ಕ ಕಾಣ್ತದೆ. ಇದಕ್ಕೆ ಒಂದು 23 ಲೀಟರ್ ಜಾಸ್ತಿ ಅಂದ್ರೆ ಅಷ್ಟೇ. ಮತ್ತೆ ಅದಕ್ಕೂ ಅದು ಬ್ರೀಡ್ ಉಂಟು, ಸೌಮ್ಯ. ಇದಕ್ಕೆ ಬ್ರೀಡ್ ಉಂಟು. ಇದು ಈಗ ಒಂದು 29 ಲೀಟರ್ ಹಾಲು ಉಂಟು. ನೋಡ್ಲಿಕ್ಕೆ ನೋಡಿ ಇದು ಬ್ರೀಡ್ ತುಂಬಾ ಕಾಣ್ತದೆ ನಿಮ್ಗೆ ಅದನ್ನು ನೋಡುವಾಗ. ಇದಕ್ಕೆ ಹಾಲು ಕಡಿಮೆ. ಇದಕ್ಕೆ ಅಷ್ಟೇ ಒಂದು 21 ಲೀಟರ್ 22 ಲೀಟರ್. ನೋಡುವಾಗ ಇದಕ್ಕೆ ಹಾಲು ಜಾಸ್ತಿ ಅಂತ ಕೆಲವರಿಗೆ ನೋಡುವಾಗ ಇದಂತ ಬ್ರೀಡ್ ಅಂತ ಕಾಣ್ತದೆ. ಅದು ಕಲರ್ ಅಲ್ಲಿ ಬರುವುದಿಲ್ಲ. ನೋಡುವಾಗ ಕೆಲವರು ಕಲರ್ ಅಂದ್ರೆ ವೈಟ್ ಬ್ಲಾಕ್ ಇದ್ರೆ ಅದು ಎಚ್.ಎಫ್ ಹಾಲು ಬರುವಂತ ದನ ಅಂತ ಇಲ್ಲ. ಅದರಲ್ಲಿ ತುಂಬಾ ಎಚ್.ಎಫ್ ಅಲ್ಲಿ ತುಂಬಾ ಬ್ರೀಡ್ ಉಂಟು.
ಈಗ ಇನ್ಶೂರೆನ್ಸ್ ಇದೆಲ್ಲ ಕೆಲವೊಬ್ರು ಅಪ್ಲೈ ಮಾಡಿರ್ತಾರೆ, ನೀವೇನಾದ್ರೂ ಅಪ್ಲೈ ಮಾಡಿ? ಇನ್ಸೂರೆನ್ಸ್ ಎಲ್ಲ ಉಂಟು. ಇದೆಲ್ಲ 1 ಲಕ್ಷದ ಇನ್ಸೂರೆನ್ಸ್ ಎಲ್ಲಾ ದನಕ್ಕೂ ಉಂಟು. ಇದಕ್ಕಿಂತ ಮುಂಚೆ ನಿಮಗೆ ಸಿಕ್ಕಿದ್ಯಾ ಅಂತ? ಇಲ್ಲ ಇಲ್ಲ. ಒಂದು ದನ ನನ್ನ ಲೈಫ್ ಅಲ್ಲಿ ಒಂದು ದನ ಡೆಡ್ ಆಗಿದೆ, ಆಗ ಅದು ಇನ್ಸೂರೆನ್ಸ್ ಮಾಡ್ಲಿಲ್ಲ. ಅದಾದ್ಮೇಲೆ ನೀವು ಸ್ಟಾರ್ಟ್ ಮಾಡಿ? ಅಲ್ಲ, ಅದು ಇನ್ಸೂರೆನ್ಸ್ ಇತ್ತು, ಅದು ಅದರ ಟೈಮ್ ಹೋಗಿದೆ, ಅದು ಡೆಡ್ ಆಗುವಾಗ ಸ್ವಲ್ಪ ಗೋಸ್ವರಲ್ಲಿ ಇದಾಯ್ತು. ವೀಕ್ಷಕರಿಗೆ ಡೌಟ್ ಇರ್ತದೆ, ಇಷ್ಟು ಕಡಿಮೆ ಹಸುವಲ್ಲಿ ಅಷ್ಟು ಆದಾಯ ಅಥವಾ ಅಷ್ಟು ಲೀಟರ್ ಹಾಲನ್ನ ಪಡಿತಾರ ತಿಂಗಳಲ್ಲಿ ಅಂತ. ಸೊ ನೀವು ಯಶಸ್ಸನ್ನ ಕಂಡಿದ್ದೀರಾ ಹೈನುಗಾರಿಕೆಯಲ್ಲಿ, ಹಾಗೆ ನಮ್ಮ ವೀಕ್ಷಕರು ಆಸೆಯನ್ನ ಇಟ್ಕೊಂಡಿರ್ತಾರೆ, ಅವರಿಗೆ ಏನಾದ್ರು ಮಾಹಿತಿ ಕೊಡ್ಬೋದಾ ಏನು ಅಂತ? ಖಂಡಿತ. ಯಾಕೆಂದ್ರೆ ಇಲ್ಲಿಗೆ ತುಂಬಾ ಜನ ಮಾಹಿತಿಗೆ ಬರ್ತಾರೆ. ಇಲ್ಲಿ ಮೇನಲ ಮಹಿಳಾ ಸೊಸೈಟಿಯಿಂದ ಕಳೆದ ಸಲ ಒಂದು 25 ಜನ ಬಂದಿದ್ದಾರೆ, ಹೆಂಗಸರೆಲ್ಲ ಎಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಮತ್ತೆ ಪೆರಾಜ್ ಅಜ್ಜವರ ಸೊಸೈಟಿಯಿಂದ ಅಲ್ಲಿಂದ ಒಂದು 25 ಜನ ಬಂದಿದ್ದಾರೆ, ಅವರಿಗೆ ಮಾಹಿತಿ ಕೊಟ್ಟಿದ್ದೇನೆ. ಅವರೆಲ್ಲ ಈಗ ಈ ರೋಡಿಂದ ದನ ತಂದು ಸಾಕ್ತಾರೆ. ಮತ್ತೆ ಇಲ್ಲಿ ಬಾಲ್ಗೋಡಿಂದ ಮಹಿಳಾ ಸೊಸೈಟಿಯಿಂದ ಅಲ್ಲಿಂದ ಒಂದು 15 ಜನ ಬಂದಿದ್ದಾರೆ, ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೇನೆ. ಮತ್ತೆ 1-2 ಜನ 3 ಜನ ಬರ್ತಾ ಇರ್ತಾರೆ, ಮತ್ತೆ ಫೋನ್ ಮಾಡ್ತಾರೆ ನನಗೆ. ನಿನ್ನೆ ಒಬ್ರು ಪೊಲಲ್ಲಿಂದ ಫೋನ್ ಮಾಡಿದ್ರು, ಅವರಲ್ಲಿ 12 ಹಸು ಉಂಟಂತೆ, ಅವರು ಡೈರಿಗೆ ಹಾಕೋದು 30 ಲೀಟರ್ ಅಂತೆ, ಹಾಗೆ ಹೇಗೆ ಮಾಡ್ಬೋದು ಅಂತ ಕಾಲ್ ಮಾಡಿದ್ರು. ಅದಕ್ಕೆ ಹೇಳಿದೆ ನಾನು, ದೊಡ್ಡ ದನ ಒಂದು 3 ಆದ್ರೂ ದೊಡ್ಡ ದನವೇ ಸಾಕಿ, ಒಂದು 25 ಲೀಟರ್ನ ದನ ಸಾಕಿದ್ರೆ ಏನು ನಷ್ಟ ಇಲ್ಲ, ಹಾಗೆ ಸಾಕಿ ಅಂದ. ಮತ್ತೆ ಹೈನುಗಾರಿಕೆ ಮಾಡುವವರಿಗೆ ಫಸ್ಟಿಗೆ ಹುಲ್ಲು ಮಾಡಬೇಕು. ಹೌದು, ಸ್ಟಾರ್ಟಿಂಗ್ ಹುಲ್ಲೆಲ್ಲ ಒಂದು 50 ಸೆನ್ಸ 1 ಎಕರೆಯಲ್ಲಿ ಹುಲ್ಲು ಸ್ಟಾರ್ಟ್ ಮಾಡಿ, ಸೆಡ್ ಸಿಂಪಲ್ ಮಾಡಿ, ತೊಂದ್ರೆ ಇಲ್ಲ, ಪೈಪನೆಲ್ಲ ಕ್ಲೀನ್ ಇದ್ರೆ ಸಾಕು. ಮತ್ತೆ ಆಮೇಲೆ ದನ ತರುವುದು. ದನ ತಂದು ಫಸ್ಟಿಗೆ 1-2 ದನ ತಂದು ಸೆಟ್ ಆದ ಮೇಲೆ ಒಂದೊಂದೇ ಜಾಸ್ತಿ ಮಾಡಿಕೊಂಡು ಹೋಗುದು. ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಫಸ್ಟಿಗೆ ಒಂದು 20 ದನ ಕಟ್ಟುವಂತ ಸೆಡ್ ಮಾಡ್ತಾರೆ, ಮತ್ತೆ ಹಾಲು ಕರೆಯುವ ಮಿಷಿನ್, ಹುಲ್ಲು ಕಟ್ ಮಾಡುವ ಮಿಷಿನ್, ವಾಷಿಂಗ್ ಮಿಷಿನ್ ಎಲ್ಲ ತಂದು ಆಮೇಲೆ ದನ ತರ್ತಾರೆ ಒಂದೊಂದಿ. ಅಲ್ಲಿ ದನ ತಂದು ಒಂದೊಂದೇ ಸೆಟ್ ಆಗುವಾಗ ಹುಲ್ಲು ಇರುವುದಿಲ್ಲ, ಹಾಗೆ ತುಂಬಾ ನಷ್ಟ ಆಗಿ ಕ್ಲೋಸ್ ಮಾಡ್ತಾರೆ. ಹಾಗೆ ಹೇಳ್ತಾರೆ ನಮ್ಗೆ ನಷ್ಟ ಆಗ್ತದೆ, ಇದಾಗ್ಲಿಕ್ಕಿಲ್ಲ ಅಂತ ಬಿಟ್ಟು ವಾಪಸ್ ಹೋಗ್ತಾರೆ. ಹಾಗೆಲ್ಲ ಫಸ್ಟಿಗೆ ಹುಲ್ಲೆಲ್ಲ ಮಾಡಿ ಸಿಂಪಲ್ ಸೆಡ್ ಮಾಡಿ 1-2 ದನದಿಂದ ಸ್ಟಾರ್ಟ್ ಮಾಡಿದ್ರೆ ಕರೆಕ್ಟ್ ಆಗ್ತದೆ. ಮಾಡಿದ್ರೆ ಮಾತ್ರ ಒಳ್ಳೆ ತಲ್ಲಿ HF ದನಗಳನ್ನೇ ಆಯ್ಕೆ ಮಾಡ್ಬೇಕು. ಒಂದು 20 ಕಡಿಮೆ ಆದ್ರೂ 20 ಲೀಟರ್ ಮೇಲೆ ಬೇಕು, ಯಶಸ್ವಿ ಖಂಡಿತ ಆಗ್ತದೆ. ಯಾಕೆಂದ್ರೆ ನನಗೆ ಎಷ್ಟು ಹಸುವಲ್ಲಿ ತುಂಬಾ ಬೇಡ, ನನಗೆ ಅದು ಎಷ್ಟು ದನ ಇದ್ರು ನಾನು 5 ದನ ಮೇಂಟೈನ್ ಮಾಡುದು. ನಾನು ತರಗಲ್ಲು ಒಂದು 5, ದೊಡ್ಡ ದನ 5. ಫ್ಯೂಚರ್ ಪ್ಲಾನ್ ಏನಾದ್ರು ಇದೆಯಾ ಇದ್ರಲ್ಲಿ ಮುಂದುವರಿಬೇಕು ಏನಾದ್ರು? ಇಲ್ಲ, ಇಷ್ಟಿ ನನ್ನ ಓವರ್ ಆಗಿ ಏನಿಲ್ಲ, ಇಷ್ಟಿ 5 ದನ 6 ಇದ್ರೆ 5 ದನ ಹಾಲು ಕರೆಯುವಂತದ್ದು. ಅದು 1 ವರ್ಷದಲ್ಲಿ 6 ದನ ಇದ್ರೆ 5 ದನ ಕಂಟಿನ್ಯೂ ಹಾಲು ಸಿಗ್ತದೆ. 5 ದನದು ಒಂದು ದನಕ್ಕೆ ವರ್ಷದಲ್ಲಿ 1-2-3 ತಿಂಗಳು ರೆಸ್ಟ್ ಬೇಕು ಗಬ್ಬ ಆಗುವಾಗ. ಹಾಗೆ ಒಂದಕ್ಕೆ 2.5-3 ತಿಂಗಳಾಗುವಾಗ 6 ದನ ಇದ್ರೆ 5 ದನ ಕಂಟಿನ್ಯೂಸ್ ಹಾಲು ಬರ್ತದೆ. ಶ್ರಮ ಕೂಡ ಅಷ್ಟೇ ಬೇಕು ಅಂತ ಹೇಳ್ತೀರಿ? ತುಂಬಾ ಉಂಟು, ಶ್ರಮ ಇದ್ರೆ ಮಾತ್ರ. ಮತ್ತೆ ಪ್ರೀತಿ ಬೇಕು ಅದರಲ್ಲಿ, ಮೇನ್ ಪ್ರೀತಿ. ಬರೀ ದುಡ್ಡು ಮಾಡುವ ಒಂದು ಉದ್ದೇಶ ಇದ್ರೆ ಆಗ್ಲಿಕ್ಕಿಲ್ಲ. ಕೆಲವರಿಗೆ ಹಾಕಿದ ತಂದಾಗಲೇ ದುಡ್ಡಾಗ್ಬೇಕು. ಓಕೆ, ನಿಮ್ಮ ಹೈನುಗಾರಿಕೆಯ ಜರ್ನಿಯನ್ನ ನೋಡಿ ನಮಗೂ ಖುಷಿ ಆಯ್ತು. ಹಾಗೆ ತುಂಬಾ ಪ್ರಶಸ್ತಿಗಳು ಕೂಡ ಲಭಿಸಿದೆ, ಇನ್ನಷ್ಟು ಪ್ರಶಸ್ತಿಗಳು ಲಭಿಸ್ಲಿ, ಹಾಗೆ ಇನ್ನಷ್ಟು ಹೈನುಗಾರಿಕೆಯಲ್ಲಿ ಮುಂದೆ ಹೋಗಿ ಅಂತ ಆಶಿಸ್ತಾ ಇವತ್ತಿನ ಒಂದು ವಿಡಿಯೋಗೆ ಇಲ್ಲಿಗೆ ತೆರೆಯನ್ನ ಹಾಕ್ತಿದ್ದೇವೆ. ಇಷ್ಟೊಂದು ಮಾಹಿತಿಯನ್ನ ನಮ್ಮ ವೀಕ್ಷಕ ಮಿತ್ರರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ, ನಿಮಗೆ ತುಂಬಾ ಥ್ಯಾಂಕ್ಸ್. ಓಕೆ,